ಸ್ಥಳೀಯ ಸಂಸ್ಥೆ ಚುನಾವಣೆಗೆ ದಿನಾಂಕ ಘೋಷಣೆಯಾಗಿದೆ. 2 ಹಂತಗಳಲ್ಲಿ ನಡೆಯಲಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂತೇಳಿ ತಿಳಿದು ಬಂದಿದೆ. ರಾಜ್ಯ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನ ನಡೆಸಿ ಈ ವಿಚಾರವನ್ನ ಸದ್ಯ ಪ್ರಕಟಿಸಿದೆ. 105 ಸ್ಥಳೀಯ ಸಂಸ್ಥೆಗಳಿಗೆ 2 ಹಂತದಲ್ಲಿ ಚುನಾವಣೆ ನಡೆಯುತ್ತೆ ಅಂತೇಳಿ ಗೊತ್ತಾಗ್ತಾ ಇದೆ. ರಾಜ್ಯ ಚುನಾವಣಾ ಆಯೋಗದ ಆಯುಕ್ತ ಶ್ರೀನಿವಾಸಾಚಾರಿ ಘೋಷಣೆಯನ್ನ ಮಾಡಿದ್ದಾರೆ. ಈ 105ರಲ್ಲಿ 29 ನಗರಸಭೆಗಳು ಬರುತ್ತವೆ, 53 ಪುರಸಭೆಗಳು ಬರುತ್ತವೆ, 23 ಪಟ್ಟಣ ಪಂಚಾಯತ್ಗಳು ಬರುತ್ತವೆ. ಇವುಗಳಿಗೆ ನಡೆಯುವಂತಹ ಚುನಾವಣೆ ಇದು. ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಜೊತೆಗೆ 3 ಪಾಲಿಕೆಗಳಿಗೆ ಚುನಾವಣೆ ಅಧಿಸೂಚನೆ ಸದ್ಯಕ್ಕಿಲ್ಲ. ಅಂದ್ರೆ ಬಹುಶಃ 3 ಪಾಲಿಕೆ ಅಂದ್ರೆ ತುಮಕೂರು, ಮೈಸೂರು ಜೊತೆಗೆ ಶಿವಮೊಗ್ಗ ಸದ್ಯ ಎಲೆಕ್ಷನ್ ಹಾಗಾದ್ರೆ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದು 3 ಕೂಡ ಪಾಲಿಕೆ ವ್ಯಾಪ್ತಿಗೆ ಬರುತ್ತಲ್ವಾ, ಅವುಗಳಿಗೆ ಸದ್ಯದ ಮಟ್ಟಿಗೆ ಚುನಾವಣೆ ಇಲ್ಲ ಅಂತೇಳಿ ಗೊತ್ತಾಗ್ತಾ ಇದೆ. ಬಹುಶಃ ಈ ಸ್ಥಳೀಯ ಸಂಸ್ಥೆಗಳ ಜೊತೆಯಲ್ಲೇ ಆಗಸ್ಟ್ 29ನೇ ತಾರೀಕಿನಂದು ಚುನಾವಣೆ ನಡೆಯುತ್ತೆ. ಸೆಪ್ಟೆಂಬರ್ 1ನೇ ತಾರೀಕಿನಂದು ಕೌಂಟಿಂಗ್ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ ಎಣಿಕೆ ಕಾರ್ಯ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ರಿಸಲ್ಟ್ ಅನೌನ್ಸ್ ಆಗೋದು 1ನೇ ತಾರೀಕು. ಹಾಗಾದ್ರೆ ಸೆಪ್ಟೆಂಬರ್ 1ನೇ ತಾರೀಕು, ಆಗಸ್ಟ್ 29ನೇ ತಾರೀಕು ಚುನಾವಣೆ ನಡೆಯುತ್ತೆ. ಅಂದ್ರೆ ಇಲ್ಲಿ ನಗರಸಭೆ ಜೊತೆಗೆ ಪುರಸಭೆ ಜೊತೆಗೇನೆ ಈ 3 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ಪಾಲಿಕೆ ಚುನಾವಣೆನೂ ಕೂಡ ನಡೆಯುತ್ತೆ ಅಂತೇಳಿ ಅಂದ್ಕೊಂಡಿದ್ವಿ. ಆದ್ರೆ ಬಹುಶಃ ಆ ಚುನಾವಣೆ ದಿನಾಂಕ ಇನ್ನೂ ಪ್ರಕಟ ಆಗಿಲ್ಲ ಅಂತೇಳಿ ತಿಳಿದು ಬಂದಿದೆ. ಇದು ಪ್ರಮುಖವಾಗಿ 3 ರಾಜಕೀಯ ಪಕ್ಷಗಳಿಗೂ ಕೂಡ ಬಹಳ ಅತಿ ಮುಖ್ಯವಾದಂತ ಚುನಾವಣೆ. ಮುಂದಿನ ಹಂತದಲ್ಲಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಉತ್ತಮವಾದಂತ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಹೋದ್ರೆ ಆಯಾ ನಗರಸಭೆಯಲ್ಲಿ, ಪುರಸಭೆಯಲ್ಲಿ ಜೊತೆಗೆ ಪಟ್ಟಣ ಪಂಚಾಯತ್ಗಳಲ್ಲಿ ತಮ್ಮ ಪಕ್ಷದವರು ಗೆಲ್ಲೋ ರೀತಿಯಾಗಿ ನೋಡ್ಕೊಳ್ಬೇಕಾಗುತ್ತೆ. ಹೀಗಾಗಿ ಈಗ 29 ನಗರಸಭೆ, 53 ಪುರಸಭೆ ಜೊತೆಗೆ 23 ಪಟ್ಟಣ ಪಂಚಾಯತ್ಗಳಿಗೆ ನಡೆಯುವಂತಹ ಚುನಾವಣೆ ಏನಿದೆ, ಇದನ್ನು ಸಹಜವಾಗಿ ಎಲ್ಲಾ ಪಕ್ಷಗಳು ಎದುರು ನೋಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಕಾಂಗ್ರೆಸ್ನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ನಿನ್ನೆ ಅದೇ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಕೂಡ ನಾವು ಕೇಳ್ಪಡ್ತಾ ಇದ್ದಂತಹ ವಿಚಾರ ಆಗಿತ್ತು. ಡಿನ್ನರ್ ಪಾರ್ಟಿಗೆ ಕರೆದಂತಹ ಸಂದರ್ಭದಲ್ಲಿ ಅಥವಾ ಭೋಜನ ಕೂಟಕ್ಕೆ ಕರೆದಂತಹ ಸಂದರ್ಭದಲ್ಲಿ ಈಗ ಆ ಚುನಾವಣೆಯ ದಿನಾಂಕ ಕೂಡ ಘೋಷಣೆಯಾಗಿದೆ. 2 ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಒಟ್ಟು 105 ಸ್ಥಳೀಯ ಸಂಸ್ಥೆಗಳಿಗೆ ನಡೆಯುವಂತಹ ಚುನಾವಣೆ. ಆಗಸ್ಟ್ 29ನೇ ತಾರೀಕು ಚುನಾವಣೆ ನಡೆಯುತ್ತೆ. ಸೆಪ್ಟೆಂಬರ್ 1ನೇ ತಾರೀಕು ಕೌಂಟಿಂಗ್ ನಡೆಯುತ್ತೆ ಅಂತೇಳಿ ಗೊತ್ತಾಗ್ತಾ ಇದೆ. ಹೀಗಾಗಿ ಮತ್ತೆ ರಾಜ್ಯದಲ್ಲಿ ಸ್ವಲ್ಪ ಈ ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತೆ. ಅದು ಕೂಡ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರುವಂತಹ ಕಾರಣದಿಂದಾಗಿ ಈ ಸ್ಥಳೀಯವಾಗಿ ಆಯಾ ಜಿಲ್ಲಾವಾರು ನಾಯಕರು ಇದನ್ನ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಾರೆ. ಅವರ ನಂತರದ ದಿನಗಳಲ್ಲಿ ರಾಜಕೀಯ ಮೇಲಾಟಗಳು, ಚಟುವಟಿಕೆಗಳನ್ನ ನಾವೆಲ್ಲ ಕೂಡ ನೋಡಬಹುದಾಗಿರುತ್ತೆ. ಯಾವ ಪಕ್ಷ ಮೇಲ್ಗೈ ಸಾಧಿಸುತ್ತೆ, ಏನು ಎತ್ತ ಅನ್ನೋದಕ್ಕೆ ಎಲ್ಲದಕ್ಕೂ ಕೂಡ 1ನೇ ತಾರೀಕಿನಂದು, ಸೆಪ್ಟೆಂಬರ್ 1ನೇ ತಾರೀಕಿನಂದು ನಮಗೆ ಉತ್ತರ ಸಿಗುತ್ತೆ. ಫಲಿತಾಂಶ ಅವತ್ತು ಹೊರಬೀಳುತ್ತೆ. ಇದು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತಹ ಚುನಾವಣಾ ದಿನಾಂಕ ಘೋಷಣೆ ಆಗಿರೋದಕ್ಕೆ ಸಂಬಂಧಪಟ್ಟಂತಹ ಒಂದು ಅಪ್ಡೇಟ್ಸ್ TV9ಗೆ ಲಭ್ಯ ಆಗ್ತಾ ಇರೋದು. ಅದರ ಜೊತೆಗೇನೆ ಪಾಲಿಕೆ ಚುನಾವಣೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಹಾಗಾದ್ರೆ ದಿನಾಂಕ ಬಹುಶಃ ಘೋಷಣೆ ಆಗಿಲ್ಲ. ಯಾವ ಕಾರಣಕ್ಕಾಗಿ ಏನು ಎತ್ತ ಅನ್ನೋದು ನಂತರದ ಹಂತದಲ್ಲಿ ನೋಡ್ತಾ ಹೋಗೋಣ. ಯಾಕಂತಾದ್ರೆ ಪ್ರಮುಖವಾಗಿ ಮೈಸೂರು ಹಾಗೆ ತುಮಕೂರು ಜೊತೆಗೆ ಶಿವಮೊಗ್ಗ ಈ ಪಾಲಿಕೆಗೆ ಸಂಬಂಧಪಟ್ಟಂತೆ ವಾರ್ಡ್ ವಾರು ಎಲೆಕ್ಷನ್ ನಡೆಯೋದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅಭ್ಯರ್ಥಿಗಳು. ಆಲ್ಮೋಸ್ಟ್ ಈ ಚುನಾವಣೆ ಜೊತೆಯಲ್ಲೇ ಆ ಚುನಾವಣೆ ಕೂಡ ನಡಿಬೇಕಿತ್ತು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಜೊತೆಗೇನೆ ಆ ಪಾಲಿಕೆ ಚುನಾವಣೆ ಕೂಡ ನಡಿಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಅಂದ್ರೆ ನಗರಸಭೆ, ಪುರಸಭೆ ಚುನಾವಣೆಗಳ ತನಕ ಯಾವ ಕಾರಣಕ್ಕಾಗಿ ಹಾಗಾದ್ರೆ ದಿನಾಂಕ ಘೋಷಣೆ ಆಗಿಲ್ವೋ ಗೊತ್ತಿಲ್ಲ. ಬಟ್ ಈಗ ನಗರಸಭೆ, ಪುರಸಭೆ ಚುನಾವಣೆಗೆ ದಿನಾಂಕ ಘೋಷಣೆ ಆಗಿದೆಯಲ್ಲ, ಇದು ನಾನು ಮೊದಲೇ ಹೇಳಿದಾಗೆ ಜಿಲ್ಲಾವಾರು ರಾಜಕೀಯ ಚಟುವಟಿಕೆಗಳು ಗರಿಗೆದರೋದಕ್ಕೆ ಕಾರಣ ಆಗುತ್ತೆ. ಸಹಜವಾಗಿ 3 ಪಕ್ಷಗಳು ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುತ್ತವೆ. ಹಾಗೆ JDS ಈ ಬಾರಿ ಇನ್ನೊಂದು ವಿಚಾರ ಅಂತಂದ್ರೆ ಮೊನ್ನೆ ಇದೆಲ್ಲ ಡಿಸ್ಕಸ್ ಆಗಿತ್ತು JDS ಜೊತೆಗೆ ಕಾಂಗ್ರೆಸ್ ನಡುವೆ ಅನ್ನೋದು ಗೊತ್ತಾಗಿತ್ತು. ಅಂದ್ರೆ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಹೊಂದಾಣಿಕೆ ಯಾವುದೇ ಕಾರಣಕ್ಕೆ ಬೇಡ ಅಂತ, ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೂ ಕೂಡ ಬಹುಶಃ ಆಗೋದಿಲ್ಲ. ಚಿಕ್ಕ ಪುಟ್ಟ ಕ್ಷೇತ್ರಗಳಲ್ಲೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಎಲೆಕ್ಷನ್ ನಡೆಸಿದ್ರೆ ಬಹಳ ಕಷ್ಟ ಸಾಧ್ಯ. ಹಾಗಾದ್ರೆ ಆಗೋದಿಲ್ಲ. ಈ ಕಾರಣಕ್ಕಾಗಿ ಇಲ್ಲಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧಿಸುತ್ತವೆ 3 ಪಕ್ಷಗಳು ಬಹುತೇಕ. ಹೀಗಾಗಿ ಯಾರು ಮೇಲ್ಗೈ ಸಾಧಿಸ್ತಾರೆ ಅನ್ನೋದನ್ನ ನೋಡ್ಬೇಕಿದೆ. ಜೊತೆಗೆ JDS ಈ ಬಾರಿ ಪ್ರಬಲವಾದಂತ ಪೈಪೋಟಿ ಒಡ್ಡಬಹುದಾದಂತ ಒಂದು ಅವಕಾಶ ಕೂಡ ಇದೆ. ಹೇಳಿಕೆಯಲ್ಲಿ ಅವರದೇ ನೇತೃತ್ವದ ಸರ್ಕಾರ ಇರುವಂತ ಕಾರಣದಿಂದಾಗಿ ಎಲ್ಲ ಕಾರಣಕ್ಕಾಗಿ ಈ ಬಾರಿಯ ಚುನಾವಣೆ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. 3 ಪಕ್ಷಗಳ ಒಂದು ರಾಜಕೀಯ ಮೇಲಾಟ ಹೇಗಿರುತ್ತೆ, ಯಾರ ಪರವಾಗಿ ಸ್ಥಳೀಯವಾಗಿ ಜನರ ಒಲವಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ.
ಆ ನಂತರದಲ್ಲಿ ನಗರಸಭೆ ಚುನಾವಣೆ, ಈ ಪುರಸಭೆ ಚುನಾವಣೆ ಜೊತೆಗೆ ಪಟ್ಟಣ ಪಂಚಾಯತ್ ಚುನಾವಣೆ ಎಲ್ಲ ಆದ ನಂತರದಲ್ಲಿ ಮತ್ತೊಂದು ಸುತ್ತಿನ ಹೈಡ್ರಾಮಾಗಳಿರುತ್ತೆ. ಅದು ಆಯಾ ಪಾಲಿಕೆಗಳಲ್ಲಿ ಅಧಿಕಾರವನ್ನ ಹಿಡಿಯುವಂತ ನಿಟ್ಟಿನಲ್ಲಿ ಅಲ್ಲಲ್ಲಿ ಆಗುವಂತ ಅಡ್ಜಸ್ಟ್ಮೆಂಟ್ಸ್ ಗಳಿರುತ್ತಲ್ಲ. ಒಂದು ಕಡೆ ಬಹಳಷ್ಟು ಕಡೆ JDS ಬಿಜೆಪಿ ಆದ್ರೂ ಕೂಡ ಆಶ್ಚರ್ಯ ಇಲ್ಲ, ಆ ತರದ ಹಲವು ಸಂದರ್ಭದಲ್ಲಿ ಘಟಿಸ್ತಾ ಇರುತ್ತೆ. ಬಟ್ ಈ ಸಲ ಅಧಿಕಾರವನ್ನ ಹಿಡಿಯುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹಾಗೆ JDS ಮೈತ್ರಿ ಮಾಡ್ಕೊಳ್ಬೇಕಾಗುತ್ತೆ ಬಹಳಷ್ಟು ಈ ಪುರಸಭೆ, ನಗರ ಪಂಚಾಯತ್ಗೆ ಸಂಬಂಧಪಟ್ಟಂತೆ, ನಗರಸಭೆಗಳಿಗೆ ಸಂಬಂಧಪಟ್ಟಂತೆ. ಹೀಗಾಗಿ ಆ ಒಪ್ಪಂದಗಳೆಲ್ಲ ಆ ನಂತರದಲ್ಲಿ ಹೇಗೆ ನಡೆಯುತ್ತವೆ ಅದೇ ಒಂದು ರೀತಿ ಕುತೂಹಲ ಕೆರಳಿಸುವಂತ ವಿಚಾರಗಳಾಗಿರುತ್ತವೆ ಸ್ಥಳೀಯವಾಗಿ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ. ಹೀಗಾಗಿನೇ ಈ ಚುನಾವಣೆಗಳು ಬಹಳ ಆಯಾ ಪಕ್ಷಗಳ ಬೇರು ಮಟ್ಟದ ಒಂದು ಸಂಘಟನೆಗೂ ಕೂಡ ಬಹಳ ಅತ್ಯವಶ್ಯಕವಾಗಿರುತ್ತೆ. ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಉತ್ತಮ ಒಂದು ಫಲಿತಾಂಶ ಪಡೆಯುವಂತ ನಿಟ್ಟಿನಲ್ಲೂ ಕೂಡ ಈ ಚುನಾವಣೆಗಳು ಬಹಳ ಮಹತ್ವದ್ದು. ನೋಡ್ಬೇಕಿದೆ ಏನು ಎತ್ತ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹಂತದಲ್ಲಿ ಹೇಗೆ ಚುನಾವಣೆಗಳು ಯಾರು ಮೇಲ್ಗೈ ಸಾಧಿಸ್ತಾರೆ ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರು ಶ್ರೀನಿವಾಸಾಚಾರ್ಯ ನಾವು ಗಮನಿಸ್ತಾ ಇದೀವಲ್ಲ, ಇವರು ಈಗ ತಾನೇ ಕೆಲವೇ ಕ್ಷಣಗಳ ಮುಂಚೆ ಈ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಹಾಗೆ ಇದು ಅಧಿಸೂಚನೆ ಎಲ್ಲ ಮತ್ತೊಂದು ವಿಚಾರ ನಾವಲ್ಲಿ ನೋಡ್ತಾ ಇದ್ದೀವಿ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಈ ಬಾರಿ EVM ಅನ್ನ ಬಳಸೋದಕ್ಕೆ ನಿರ್ಧರಿಸಲಾಗಿದೆ ಅಂತೇಳಿ ತಿಳಿದು ಬಹುತೇಕ ಕಳೆದ ಬಾರಿಯೂ ಕೂಡ EVM ಅನ್ನ ಬಳಸಲಾಗಿತ್ತು. ಹಾಗೆ ಸುಮಾರು 40,000 ಪೊಲೀಸರನ್ನ ನಿಯೋಜಿಸಲಾಗುತ್ತೆ ಅಂತಾನೂ ಕೂಡ ತಿಳಿದು ಬಂದಿದೆ. ಹೌದು, ಇಲ್ಲಿ ಹೈಕೋರ್ಟ್ ನಲ್ಲಿ ಪ್ರಕರಣ ಇದೆ ಮೈಸೂರು, ಶಿವಮೊಗ್ಗ, ತುಮಕೂರು ಪಾಲಿಕೆಗೆ ಸಂಬಂಧಪಟ್ಟಂತೆ. ಹೀಗಾಗಿ ಬಹುಶಃ ಆ ವಿಚಾರವನ್ನ ಸದ್ಯಕ್ಕೆ ಟಚ್ ಮಾಡದೇ ಇರೋದಕ್ಕೆ ಇಲ್ಲಿ ಚುನಾವಣಾ ಆಯೋಗ ನಿರ್ಧರಿಸಿದೆ ಅಂತ ಕಾಣಿಸುತ್ತೆ. ಹೈಕೋರ್ಟ್ ಆದೇಶ ಏನ್ ಬರುತ್ತೆ ಏನೋ ಅನ್ನೋದ್ರ ಬಳಿಕ ಪ್ರಕಟ ಆಗಬಹುದಂತ ಸಾಧ್ಯತೆ. ಬಹುತೇಕ ಈ ಸಂದರ್ಭದಲ್ಲಿ ಅಂದ್ರೆ ಆಗಸ್ಟ್ 29ಕ್ಕೆ ಮತದಾನ ನಡೆಯುವಂತ ಸಾಧ್ಯತೆಗಳು ಬಹಳ ಕಮ್ಮಿನೇ ಅಂತ ಕಾಣಿಸುತ್ತೆ. ಇದನ್ನ ಹೊರತುಪಡಿಸಿಯೂ ಕೂಡ ಹಾಗಾದ್ರೆ ಈಗೆಲ್ಲ ಪ್ರೊಸೀಜರ್ಸ್ಗಳು ಕೂಡ ಆರಂಭ ಆಗುತ್ತವೆ. 2 ಹಂತಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸುನಿಲ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸುನಿಲ್, ಚುನಾವಣಾ ಆಯೋಗ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿಯನ್ನ ಕೊಟ್ಟಿದೆ? ಸುನಿಲ್, ಏನ್ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಖಂಡಿತ ಮಾಲ್ತೇಶ್, ಈಗಾಗಲೇ ಚುನಾವಣಾ ಆಯೋಗದಿಂದ 105 ಸ್ಥಳೀಯ ಸಂಸ್ಥೆಗಳ ಚುನಾವಣಾ ದಿನಾಂಕ ಪ್ರಕಟವಾಗಿದೆ. ಇನ್ನೊಂದರಲ್ಲಿ ಮುಖ್ಯವಾಗಿ ನಗರಸಭೆ ಆಗ್ಬೋದು, ಪುರಸಭೆ ಆಗ್ಬೋದು, ಪಟ್ಟಣ ಪಂಚಾಯತ್ಗಳಿಗೆ ಅಧಿಸೂಚನೆ ಹೊರಡಿಸಿರುವಂತು 3 ಪಾಲಿಕೆ ಚುನಾವಣೆಯ ಅಧಿಸೂಚನೆಗೆ ಸದ್ಯಕ್ಕಿಲ್ಲ ಅಂತ ಹೇಳ್ಬೋದು. ಅಲ್ಲಿ ಮುಖ್ಯವಾಗಿ ಮೈಸೂರು ಮತ್ತೆ ಶಿವಮೊಗ್ಗ, ತುಮಕೂರು ಏನಾದಿದೆ ಅಲ್ಲಿ ಸದ್ಯಕ್ಕೆ ಎಲೆಕ್ಷನ್ ಇಲ್ಲ. ಈ ವಿಚಾರವಾಗಿ ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. 3 ಪಕ್ಷಗಳ ಹಿಂದೆ ಆ ಸ್ಥಳೀಯ ಚುನಾವಣೆಗಳಿಗೆ ಎಲ್ಲಾ ರೀತಿಯಾದ ಕಸರತ್ತುಗಳು, ತಯಾರಿಗಳು ಸಹ ನಡೆಸ್ಕೊಂತಾ ಇತ್ತು. ಅದರ ಬೆನ್ನಲ್ಲಿ ಈಗಾಗಲೇ ಚುನಾವಣಾ ಆಯೋಗ ದಿನಾಂಕ ಸಹ ಈಗಾಗಲೇ ನಿಗದಿ ಮಾಡಿರುವಂತದ್ದು. ಇದೇ 29ಕ್ಕೆ ಆಗಸ್ಟ್ 29ಕ್ಕೆ ಮತದಾನ ನಡೆಯುತ್ತೆ. ಮತ್ತೆ ಆದ ನಂತರದ ಬೆನ್ನಲ್ಲೇ ಸೆಪ್ಟೆಂಬರ್ 1ಕ್ಕೆ ಮತ ಎಣಿಕೆ ನೀಡಬೇಕು ಅಂತ ಈಗಾಗಲೇ ಅಧಿಸೂಚನೆ. ಅದರಲ್ಲಿ ಮುಖ್ಯವಾಗಿ EMI ಬಳಸುವಂತೆ ಬಳಸ್ತಾ ಇತ್ತು ಎನ್ನುವ ಈ ರೀತಿ ಕಳೆದ ಚುನಾವಣೆಗಳಲ್ಲಿ EMI ಮಿಷನ್ಗಳನ್ನ ಬಳಸ್ತಾ ಇತ್ತು. ಆದ್ರೆ ಈಗಾಗಲೇ EVM ಮಿಷನ್ಗಳನ್ನು ಬಳಕೆ ಮಾಡ್ಲಿಕ್ಕೆ ಮೊದಲ ಬಾರಿಗೆ ಸ್ಥಳೀಯ ಚುನಾವಣೆಗಳಿಗೆ ಒಂದು ನಿಗದಿ ಸಹ ಮಾಡಿರುವಂತ. ಜಸ್ಟ್ ಸೆಕೆಂಡ್ ಸುನಿಲ್, ನಿಮ್ ಜೊತೆಗೆ ನಾನು ಮಾತನಾಡ್ತೀನಿ. ವಿಶೇಷ ವೀಕ್ಷಕರಾಗಿ ಸುಮಾರು 25 ಜನ ಹಿರಿಯ KS ಅಧಿಕಾರಿಗಳನ್ನ ಸಾಮಾನ್ಯ ವೀಕ್ಷಕರಾಗಿ, ಹಿರಿಯ KS ಅಧಿಕಾರಿಗಳನ್ನ ಸಾಮಾನ್ಯ ವೀಕ್ಷಕರಾಗಿ, ಹಾಗೆಯೇ 30 ಜನ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಇಲಾಖೆಯ ಜಂಟಿ ನಿಯಂತ್ರಕ ದರ್ಜೆ ಅಧಿಕಾರಿಗಳನ್ನ ವೆಚ್ಚ ವೀಕ್ಷಕರನ್ನಾಗಿ ನೇಮಕ ಮಾಡ್ತಾ ಇದ್ದೀವಿ. ಪೊಲೀಸು ಸಿಬ್ಬಂದಿ ಕೂಡ ಸೇರಿ ಸುಮಾರು 36,000ದಿಂದ 40,000ದಷ್ಟು ಸಿಬ್ಬಂದಿ ಈ ಚುನಾವಣೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿರ್ತಾರೆ. ಈ ಚುನಾವಣೆಯಲ್ಲಿ ನಾವು EVMಗಳನ್ನು ಬಳಸ್ತಾ ಇದ್ದೀವಿ. ಸರ್ಕಾರ 2011ರಲ್ಲಿ ನೀಡಿರುವ ಅಧಿಸೂಚನೆಯಂತೆ ನಗರಸಭೆಗಳಿಗೆ ಚುನಾವಣಾ ಅಭ್ಯರ್ಥಿ ಸಂಪರ್ಕ ಕಡಿತ ಆಗಿದೆ ಅಂತ ಕಾಣಿಸುತ್ತೆ. ಬಟ್ ಅಲ್ಲಿ ಶ್ರೀನಿವಾಸಾಚಾರ್ಯ ಅವರು ಹೇಳೋ ಪ್ರಕಾರವಾಗಿ ಈ ಚುನಾವಣೆಗೆ ಹೇಗೆ ಸಿದ್ಧತೆ ಇದೆ ಅನ್ನುವಂಥದ್ದೆಲ್ಲವೂ ಕೂಡ ಹೇಳ್ತಾರೆ. ಬಹುಶಃ EVM ಅನ್ನು ಕೂಡ ಬಳಸಿರಲಿಲ್ಲ ಹಾಗಾದ್ರೆ ಕಳೆದ ಚುನಾವಣೆ ಸಂದರ್ಭದಲ್ಲೆಲ್ಲ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ಈ ಬಾರಿ ಮೊದಲ ಬಾರಿಗೆ ಆ ಪ್ರಯತ್ನ ಅಂತ ಕಾಣಿಸುತ್ತೆ. ಅಥವಾ ಕೆಲವೊಂದು ಪಾಲಿಕೆಗೆ ಸಂಬಂಧಪಟ್ಟಂತೆ ಬಳಸಿದ್ರು ಅಂತ ಕಾಣಿಸುತ್ತೆ. ಅದರ ನಗರಸಭೆ, ಪುರಸಭೆಗೆ ಸಂಬಂಧಪಟ್ಟಂತೆ ಬಳಸಿರಲಿಲ್ಲ ಅಂತ ಕಾಣಿಸುತ್ತೆ.
ಸೊ ಆ ವ್ಯವಸ್ಥೆಯನ್ನೆಲ್ಲ ಈ ಬಾರಿ ಮಾಡ್ಕೊಳ್ಳಲಾಗುತ್ತೆ. ಸುನಿಲ್ ನಮ್ಮ ಪ್ರತಿನಿಧಿ ನಮ್ಮ ಜೊತೆಗೆ ಮತ್ತೆ ಸಂಪರ್ಕದಲ್ಲೇ. ಸುನಿಲ್, ನೀವು ಹೇಳ್ತಾ ಇದ್ರಿ ಹೇಗೆ ತಯಾರಿಯನ್ನೆಲ್ಲ ನಡೆಸಿದೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಸ್ಥಳೀಯಕ್ಕೆ ಅಂದ್ರೆ ಮೂರು ಪಕ್ಷಗಳಿಗೆ ಸಂಬಂಧಪಟ್ಟಂತೆ ಎದುರು ನೋಡ್ತಾ ಇರುವಂತ ಚುನಾವಣೆ ಇದು. ಹೀಗಾಗಿ ಏನೇನು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಆಯುಕ್ತರು? ಸುನಿಲ್, ಓಕೆ, ಸಂಪರ್ಕ ಕಡಿತ ಆಗಿದೆ ಅಂತ ಕಾಣಿಸುತ್ತೆ. ಮತ್ತೆ ನಾವು ಪ್ರತಿನಿಧಿ ಸುನಿಲ್ ಅನ್ನು ಕೂಡ ಸಂಪರ್ಕ ಮಾಡೋಣ. ಅಲ್ಲಿಗೆ ಇಲ್ಲಿ ತನಕ ಯಾವತ್ತು ಏನು ಹೇಗೆ ಅನ್ನುವಂತ ರೀತಿಯಲ್ಲಿ ಒಂದು ಕುತೂಹಲ ಇತ್ತಲ್ವಾ, ಸೊ ಅದಕ್ಕೀಗ ತೆರೆ ಬಿದ್ದಿದೆ. ಇನ್ಮೇಲೆ ತಯಾರಿಯನ್ನ ನಡೆಸ್ಕೊಳ್ಳೋದಕ್ಕೂ ಕೂಡ ಆರಂಭ ಮಾಡ್ತಾರೆ ಸ್ಥಳೀಯವಾಗಿ ಮೂರು ಪಕ್ಷಗಳಿಗೆ ಸಂಬಂಧಪಟ್ಟಂತವರು. ಇಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಯಾರು ಹೆಚ್ಚಾಗಿ ಹಿಡಿದಿದ್ದಾರೆ ಅನ್ನುವಂಥದ್ದು ವಿಚಾರ ಗೊತ್ತಾಗ್ತಾ ಇದ್ರೆ, ಸೊ ಸ್ಥಳೀಯವಾಗಿ ಅವರ ಪ್ರಾಬಲ್ಯ ಇದೆ ಅನ್ನುವಂಥದ್ದನ್ನು ಒಂದು ಪ್ರೂವ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ನಾನು ಮೊದಲೇ ಹೇಳಿದಾಗೆ ಈ ಕಾರಣಕ್ಕಾಗಿನೇ ಮೂರು ಪಕ್ಷಗಳು ಈಗ ತಯಾರಿಯಲ್ಲಿ ತೊಡಗೋದಕ್ಕೆ ಆರಂಭ ಆಗುವಂತ ಸಂದರ್ಭ ಈಗ ಅನೌನ್ಸ್ ಆಗಿದೆ.